ಹೃದಯಾಘಾತದ ಲಕ್ಷಣಗಳು ಹೇಳ್ತೀನಿ. ಹಂಗಿದ್ದಾಗೆ ದಯವಿಟ್ಟು ನೀವು ಮನೆಮದ್ದು ಮಾಡಿಕೊಂಡು ನೆಗ್ಲೆಕ್ಟ್ ಮಾಡಬೇಡಿ. ಹೃದಯಾಘಾತ ಅಂದರೆ ನಿಮ್ಮ ಎಡಗಡೆ ಎದೆ ನೋವು ಬರ್ತದೆ, ಯಾರೋ ನಿಮ್ಮ ಎದೆ ಮೇಲೆ ಕೂತಂಗಾಗುತ್ತೆ, ಹಗ್ಗ ಬಿಗಿದಂಗಾಗುತ್ತೆ. ಈ ನೋವು ನಿಮ್ಮ ದವಡೆಗೆ ರೆಫರ್ ಆಗುತ್ತೆ, ಎಡ ಭುಜಕ್ಕೆ ಹೋಗುತ್ತೆ. ಅದಕ್ಕೆ ಭಾಳ ಸರಿ ನಾವು ಹೇಳಿದ್ದೀವಿ, ಯಾರಿಗಾದರೂ ಚೆಸ್ಟ್ ಪೇಯ್ನು ಎಡ ಭುಜಕ್ಕೆ ರೆಫರ್ ಆಯಿತು ಅಥವಾ ನಿಮ್ಮ ದವಡೆಗೆ ನೆನಪಾಯಿತು, ನೀವು ಹಲ್ಲು ನೋವು ಅಂತ ಡೆಂಟಲ್ ಡಾಕ್ಟ್ರ್ ಹತ್ರ ಹೋಗಬೇಡಿ, ಭುಜದ ನೋವು ಅಂತ ಆರ್ಥೋಪೆಡಿಕ್ ಡಾಕ್ಟ್ರ್ ಹತ್ರ ಹೋಗಬೇಡಿ, ಅಥವಾ ನನಗೆ ಬರೀ ಗ್ಯಾಸ್ಟ್ರಿಕ್ ಆಗಿದೆ ಅಂತ ಗ್ಯಾಸ್ಟ್ರೋ ಎಂಟ್ರಾಲಜಿಸ್ಟ್ ಹತ್ರ ಹೋಗಬೇಡಿ. ದಯವಿಟ್ಟು ನಿಮ್ಮ ಫಿಸಿಷಿಯನ್ ಹತ್ರ ಹೋದರೆ ಅಟ್ಲೀಸ್ಟ್ ಒಂದು ಇ ಸಿ ಜಿ ಮಾಡ್ತಾರೆ. ಅಂಡ್ ಇಲ್ಲಿ ಈಗಲೇ ವಾರ್ನ್ ಮಾಡ್ತೀನಿ, ಒಂದು ಇ ಸಿ ಜಿ ನಾರ್ಮಲ್ ಇರ್ಬೋದು, 15 ನಿಮಿಷ ಬಿಟ್ಟು ತಿರುಗಿ ಇ ಸಿ ಜಿ ಮಾಡ್ತಾರೆ, ಆವಾಗ ಅಬ್ನಾರ್ಮಲ್ ಬರ್ಬೋದು. ಅಲ್ಲಿಗೂ ಡೌಟ್ ಬಂತು ಅಂದರೆ TMT ಅಂತ ಮಾಡ್ತಾರೆ, ಟ್ರೆಡ್ಮಿಲ್ ಟೆಸ್ಟ್ ಅಂತ ಮಾಡ್ತಾರೆ, ಎಕೋ ಕಾರ್ಡಿಯೋಗ್ರಾಮ್ ಮಾಡ್ತಾರೆ. ಆ್ಯಂಡ್ ಅಲ್ಟಿಮೇಟ್ಲಿ ನಿಮ್ಮ ಹಾರ್ಟ್ ಅಟ್ಯಾಕು ಆಗಿ ಅದಕ್ಕೆ ಸ್ಟೆಂಟ್ ಹಾಕಬೇಕಾ ಬೇಡ ಅಂತ ಕಂಡುಹಿಡಿಯೋದು ಗೋಲ್ಡ್ ಸ್ಟ್ಯಾಂಡರ್ಡ್ ಟೆಸ್ಟ್ ಅಂದರೆ ಆಂಜಿಯೋಗ್ರಾಮ್ ಅಂತೀವಿ ನಾವು, ಕರೋನರಿ ಆಂಜಿಯೋಗ್ರಾಮ್. ಅದರೊಳಗೂ ವೆರೈಟೀಸ್ ಇದೆ. CT ಕರೋನರಿ ಆಂಜಿಯೋಗ್ರಾಮ್ ಏನೋ ಔಷಧಿ ಇಂಜೆಕ್ಟ್ ಮಾಡಿದಿರೇ ಮಾಡ್ತಾರೆ. ಗೋಲ್ಡ್ ಸ್ಟ್ಯಾಂಡರ್ಡ್ ಅಂದರೆ ಡೈ ಇಂಜೆಕ್ಟ್ ಮಾಡಿ ನಿಮಗೆ ನಿಮ್ಮ ವೆಸಲ್ ಎಷ್ಟು ಪರ್ಸೆಂಟ್ ಬ್ಲಾಕ್ ಆಗಿದೆ, 70%, 90%, 90% ಆದರೆ ಅವನಿಗೆ ಇಮ್ಮಿಡಿಯೇಟ್ಲಿ ಸ್ಟೆಂಟ್ ಹಾಕ್ತಾರೆ. ಮೊದಲೇ ಕನ್ಸೆಂಟ್ ತೊಗೊಂಡಿರ್ತಾರೆ, ನಿನ್ನ ಬ್ಲಡ್ ವೆಸಲ್ಲು 70 ಮೇಲೆ ಬ್ಲಾಕ್ ಆಗಿದೆ ಅಂದರೆ ಸ್ಟೆಂಟ್ ಹಾಕ್ತೀವಪ್ಪ ಅಂತಾರೆ. 3 ವೆಸಲ್ ಬ್ಲಾಕ್ ಆದರೆ ಕರೋನರಿ ಬೈಪಾಸ್, ಓಪನ್ ಹಾರ್ಟ್ ಸರ್ಜರಿ. ಈಗ ಓಪನ್ ಹಾರ್ಟ್ ಸರ್ಜರಿ ಅನ್ನಲ್ಲ, ಯಾಕಂದರೆ ಕೀಹೋಲ್ ಸರ್ಜರಿ ಬಂದಿದೆ. ಹಂಗಾಗಿ ನಿಮ್ಮ ಹೃದಯದ ಬಗ್ಗೆ ಇಷ್ಟೆಲ್ಲ ವಿವರಣೆಗಳಿದ್ದಾವೆ. ಇನ್ನೆರಡು ಮಾತು ಹೇಳಿ ಅದ್ರ ಬಗ್ಗೆ ನಿಲ್ಲಿಸ್ತೀನಿ ನಾನು. ಕಾರ್ಡಿಯಾಕ್ ಅರೆಸ್ಟ್ ಬೇರೆ, ಕಾರ್ಡಿಯಾಕ್ ಅಟ್ಯಾಕ್ ಬೇರೆ. ಅಂದರೆ ಹಾರ್ಟ್ ಅಟ್ಯಾಕ್ ಬೇರೆ, ಕಾರ್ಡಿಯಾಕ್ ಅರೆಸ್ಟ್ ಬೇರೆ, ಕಾರ್ಡಿಯಾಕ್ ಫೇಲ್ಯೂರ್ ಬೇರೆ. ಹಾರ್ಟ್ ಫೇಲ್ ಆಯಿತು ಅಂತಾರೆ, ಯಾಕಂದರೆ ಹಾರ್ಟ್ಗೆ ಎಲೆಕ್ಟ್ರಿಕ್ ಆಕ್ಟಿವಿಟಿ ಇರುತ್ತೆ, SA ನೋಡ್ ಅಂತ ಇರುತ್ತೆ. ಈ ಎಲೆಕ್ಟ್ರಿಕ್ ಆಕ್ಟಿವಿಟಿ ಕಡಿಮೆ ಆಯಿತು ಅಂದರೆ ಹೃದಯ ಸರಿಯಾಗಿ ಬಡ್ಕೊಳ್ಳಲ್ಲ. ಆಗ ಅದಕ್ಕೆ ಕಾರ್ಡಿಯಾಲಜಿಸ್ಟ್ರು ಪೇಸ್ ಮೇಕರ್ ಹಾಕ್ಕೊಡ್ತಾರೆ, ನಿಮ್ಮ ಹೃದಯ ಸರೋಗುತ್ತೆ. ಕಾರ್ಡಿಯಾಕ್ ಅರೆಸ್ಟ್ ಅಂದರೆ ಹೃದಯ ಟಕ್ ಅಂತ ನಿಂತೋಗ್ಬಿಡುತ್ತೆ. ಯಾವ ನಿಂತೋಗುತ್ತೆ? ನಿಮ್ಮ ಹೃದಯ ಚೆನ್ನಾಗೇ ಇದೆ, 25 ಯಂಗ್ ಲೇಡಿ, ನೀನು ಗಂಡ ಹೆಂಡ್ರು ಜಗಳ ತೆಗೆದು ಕಪ್ಪಾಳ ಹೊಡಿತಾನೆ, ನೀವು ಸತ್ತು ಬಿದ್ದಿರ್ತೀರಿ. ಕಪ್ಪಾಳಕ್ಕೆ ಹೊಡೆದ್ರೆ ನಿಮ್ಮ ಹೃದಯ ನಿಂತೋಗುತ್ತೆ. ಇದು ನಿಮಗೆ ಗೊತ್ತಿರಲಿ. ಯಾಕೆಂದರೆ ಕಾರ್ಡಿಯೋಜೆನಿಕ್ ಶಾಕ್ ಅಂತೀವಿ ನಾವು. ವೇಗಸ್ ನರ್ವ್ ಬ್ರೈನಿಂದ ಬರುತ್ತಲ್ಲ, ನಿಮ್ಮ ಕಪ್ಪಾಳಕ್ಕೊಂದು ಬ್ರಾಂಚ್ ಕೊಡುತ್ತೆ, ಹಾಗೆ ಹೋಗಿ ಹೃದಯಕ್ಕೊಂದು ಬ್ರಾಂಚ್ ಕೊಡುತ್ತೆ, ಲಂಗ್ಸಿಗೆ ಕೊಡುತ್ತೆ, ನಿಮ್ಮ ಸ್ಟಮಕ್ ಕೊಡುತ್ತೆ, ಅಪ್ ಟು ಟೆಸ್ಟಿಸ್, ಬೀಜಕ್ಕೆ. ಅದಕ್ಕೆ ನಾನು ಭಾಳ ಜನಕ್ಕೆ ಹೇಳ್ತೀನಿ, ಬೀಜಕ್ಕೆ ಒದಿಬೇಡ. ಅದಕ್ಕೆ ನೋಡಿ, ಕ್ರಿಕೆಟ್ನೊಳಗೆ ಹೆಲ್ಮೆಟ್ಗಿನ್ನ ಮೊದಲು ಸ್ಕ್ರೋಟಲ್ ಗಾರ್ಡ್ ಬಂತು. ಯಾಕೊತ್ತ ಸ್ಕ್ರೋಟಮ್ಗೆ ಏನಾದರೂ ಬಾಲ್ ಬಿದ್ದರೆ ಸತ್ತು ಬಿದ್ದಿರ್ತಾನೆ ಅವನು. ಇದು ನಿಮ್ಗೆ ಇನ್ಫಾರ್ಮೇಷನ್ ಇರಲಿ. ಸೊ ಇದನ್ನು ನಾವು ಕಾರ್ಡಿಯಾಕ್ ಅರೆಸ್ಟ್ ಅಂತೀವಿ. ಹೃದಯ ನಿಂತು ಹೋಗ್ಬಿಡುತ್ತೆ. ಶಾಕ್, ಸಡನ್ನಾಗಿ ಅಮ್ಮ ಕಂಪ್ಯೂಟರ್ ಮುಂದೆ ಕೂತಿರ್ತಾಳೆ, ಅಮೇರಿಕಾದಲ್ಲಿ ಆಕ್ಸಿಡೆಂಟು, ಮಗ ಸತ್ತೋಗ್ತಾನೆ ಅಂತ ಸುದ್ದಿ ಬಂತೇಳಿ ಹಂಗೆ ಬಿದ್ದು ಸತ್ತೋಗ್ತಾಳೆ. ಸೊ ಎನಿ ಗುಡ್ ನ್ಯೂಸ್, ಎನಿ ಬ್ಯಾಡ್ ನ್ಯೂಸ್. ಬಡವನಿಗೆ 50 ಕೋಟಿ ಲಾಟ್ರಿ ಬಂತು ಅಂದರೆ ಅದು ಬರೋಟೊತ್ತಿಗೆ ಸತ್ತು ಬಿದ್ದಿರ್ತಾನೆ, ಯಾಕಂದರೆ ಆ ಸುದ್ದಿನೇ ಅವ್ನು ಸಾಯಿಸ್ಬಿಡುತ್ತೆ. ಸೊ ಇವೆಲ್ಲವೂ ಕೂಡ ನಿಮ್ಮ ಭಾಷೆಯಲ್ಲಿ ನಾನು ಮಾತಾಡ್ತಾ ಇದ್ದೀನಿ. ಜನಸಾಮಾನ್ಯರಿಗೆ ಹೃದಯದ ಬಗ್ಗೆ ಇಷ್ಟು ತಿಳಿವಿರಲಿ. ನಿಮ್ಮ ಹೃದಯವನ್ನು ನೀವು ಕಾಪಾಡ್ಕೋಬೇಕು ಅಂದರೆ ನಿಮ್ಮ ಊಟದ ವ್ಯವಸ್ಥೆ, ನಿಮ್ಮ ಲೈಫ್ ಸ್ಟೈಲು, ನಿಮ್ಮ ಹ್ಯಾಬಿಟ್ಸು, ಇವನ್ನು ಚೆನ್ನಾಗಿ ನೋಡಿಕೊಂಡ್ರೆ ನೀವು ದೇವರು ಕೊಟ್ಟಿರುವಂಥ 100 ವರ್ಷ ಅಲ್ಲ 120 ವರ್ಷ ಬದುಕಬಹುದು. ನಡೆದಾಡುವ ದೇವರು 111 ವರ್ಷ ಬದುಕಿದ್ರು. ಆ್ಯಕ್ಚುಲಿ ಅವರು 120 ವರ್ಷ ಬದುಕಿದ್ರು. ಸೊ ಅದರಿಂದ ದೇವರು ಮನುಷ್ಯನಿಗೆ ಕೊಟ್ಟಿರೋದು 120 ವರ್ಷ. ನಿಮ್ಮ ಲೈಫ್ ಸ್ಟೈಲ್ ಡಿಸಾರ್ಡರ್ನ ಚೇಂಜ್ ಮಾಡಿಕೊಂಡು ನೀವೆಲ್ಲ 100 ವರ್ಷ ಬದುಕ್ರಿ ಅಂತ ವಿಶ್ ಮಾಡ್ತೀನಿ. ಥ್ಯಾಂಕ್ ಯು.